ಹಲೋ, ನಮಸ್ಕಾರ ಫ್ರೆಂಡ್ಸ್. ನಾನು ನಿಮ್ಮ ನಿರ್ಮಲ. ಏನಿಲ್ಲ, ಒಂದೆರಡು ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕಂತ ಬಂದಿದ್ದೀನಿ. ಸುದೀಪ್ ಅವರೇ ನಮಸ್ಕಾರ. ಸುದೀಪ್ ಅವರೇ, ನಾನು ನಿಮ್ಮ ದೊಡ್ಡ ಫ್ಯಾನು. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ನೀವಿಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ ಅನಿಸುತ್ತೆ. ನೀವಿಲ್ಲ ಅಂದರೆ ನೋಡೋಕ್ಕೂ ಚೆನ್ನಾಗಿರಲ್ಲ. ನೀವೇ ಕಂಟಿನ್ಯೂ ಮಾಡಿ. ನಿಮ್ಮ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಲ್ಲ ನಾನು, ತುಂಬ ಚಿಕ್ಕವಳು. ಏನಿಲ್ಲ, ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕಂತ ಬಂದೀನಿ. 16 ಜನ ಕಂಟೆಸ್ಟೆಂಟನ್ನು ಕಳಿಸಿದ್ದೀರಾ. ಅದರಲ್ಲಿ ಏನಿಲ್ಲ, ಒಂದು ಸಣ್ಣ ಒಂದು ಸಜೆಷನ್ನು. 11 ಜನನ ಅವ್ರನ್ನ ಕರೆಸ್ಬಿಟ್ಟು ಇನ್ನೊಂದು 5-6 ಜನ ಹೊರಗಡೆಯಿಂದ ಕರೆಸಿದ್ರೆ ಬಡವ್ರಿಗೆ ಕೂಡ ಒಂದು ಸ್ವಲ್ಪ ಒಂದು ವೇದಿಕೆ ಸಿಕ್ಕಂಗಾಗೋದು, ಅವ್ರಿಗೊಂದು ಹೆಲ್ಪ್ ಆಗೋದು ಒಂದು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಹೊರಗಡೆಯವರು ಎಷ್ಟು ಜನ ಇದ್ದಾರೆ, ಒಂದು 11 ಜನ ಫಿಲ್ಮ್ ಇಂಡಸ್ಟ್ರಿಯವ್ರನ್ನೇ ಧಾರಾವಾಹಿ ಫಿಲ್ಮರ್ ತೊಗೊಂಡ್ಬಿಟ್ಟು ನೀವು ಹೊರಗಡೆ ಒಂದು ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಬಸ್ ಕಂಡಕ್ಟ್ರು, ಒಂದು ಕೂಲಿ ಮಾಡೋರಾಗಲಿ, ಒಂದು ಹೊರಗಡೆ ಒಂದು ವ್ಯಾಪಾರ ಮಾಡೋರಾಗಿದ್ರಿ, ಒಂದು ಹೋಟ್ಲು ಕೆಲಸ ಮಾಡೋರಾಗಿದ್ರಿ, ಇಂಥವ್ರು ಒಂದು ಆಯಾ ಕ್ಷೇತ್ರಗಳಲ್ಲಿ ಮುಂದುವರೆದಿರೋರನ್ನ ಕರ್ಕೊಂಡು ಒಂದು ಶೋ ನಡೆಸಿದ್ರೆ ಅವ್ರಿಗೂ ಒಂದು ಹೆಲ್ಪ್ಫುಲ್ ಆಗುತ್ತೆ. ಅವ್ರಿಗೂ ಒಂದು ಜೀವನಕ್ಕೆ ಏನೋ ಒಂದು ಆಧಾರ ಸಿಗುತ್ತೆ. ಅವ್ರಿಗೂ ಒಂದು ಒಂಥರ ವೇದಿಕೆ ಕಲ್ಪಿಸಿ ಕೊಡೋಂಗಾಗುತ್ತೆ. ಇದು ನನ್ನ ಸಜೆಷನ್ನು. ಇದು ನೋಡಿ ಹೇಗೆ ಮಾಡ್ತೀರಾ. ತಗೊಂಡ್ರೆ ಖುಷಿನೇ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು.